ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗ ಎರಡನೇ ವಿಡಿಯೋ ಹಾಕ್ತಾಯಿದ್ದೀನಿ. ಮೊದಲನೇ ವಿಡಿಯೋದಲ್ಲಿ ಆ ತಯಾರಿ ಹೇಗೆ ಮಾಡ್ಕೋಬೇಕು ಅಂತ ಲೀಸ್ಟ್ ಸಮೇತನೇ ನಾನು ನಿಮಗೆ ಹೇಳಿದ್ದೀನಿ. ಆ ಲೀಸ್ಟಲ್ಲಿ ಎಲ್ಲ ನೋಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆದರೂ ಆಗ್ಬೋದು ಅಂತ. ಈಗ ಎರಡನೇ ವಿಡಿಯೋದಲ್ಲಿ ಮಡ್ಲಕ್ಕಿ ತುಂಬೋದು ಹೆಂಗೆ, ಮತ್ತು ಬಂದಿರೋ ಅಂಥ ಮುತ್ತೈದರಿಗೆ ತಾಂಬೂಲ ಕೊಡೋದು ಹೆಂಗೆ, ಮತ್ತು ಕಳಸಕ್ಕೆ ಯಾವ್ಯಾವ ವಸ್ತುಗಳು ಹಾಕಿ ಪೂಜೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಇದರಿಂದ ಯಾರಿಗಾದರೂ ಅನುಕೂಲ ಆದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋದಲ್ಲಿ ನಾನು ಕಳಸದ ಸಾಮಾನು ಮತ್ತು ತಾಂಬೂಲ ಕೊಡೋದು ಮತ್ತು ಮಡ್ಲಕ್ಕಿ ತುಂಬೋದು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಅಮ್ಮನವ್ರಿಗೆ ಮಡ್ಲಕ್ಕಿ ತುಂಬ್ತಾ ಇದ್ದೀನಿ. ಅದಕ್ಕೆ ದೊಡ್ಡದೊಂದು ತೆಟ್ಟೆ ತಾಣ್ತಾ ಇದ್ದೀನಿ. ತೆಟ್ಟೆ ಆದರೂ ಇಲ್ಲಾಂದರೆ ಹರವಾಣ ಅಂತಾರೆ, ಏನಾದರೂ ಸ್ವಲ್ಪ ದೊಡ್ಡ ಸೈಜ್ ತಾಂಡ್ರೆ ಅದರಲ್ಲೆಲ್ಲ ಇಡ್ಲಿಕ್ಕೆ ಚೆಂದ ಇರುತ್ತೆ. ಹಾಗಾಗಿ ಅದರಲ್ಲಿ ಸ್ವಲ್ಪ ಅಕ್ಕಿ ಹಾಕೋಣ. ಅಕ್ಕಿನ ಸ್ವಲ್ಪ ಜಾಸ್ತಿನೇ ಹಾಕೋಣ. ಅಮ್ಮನವ್ರಿಗೆ ಸ್ವಲ್ಪ ಏನೇ ಮಾಡಿದ್ರು ತೃಪ್ತಿಯಾಗಿ ಮಾಡಿದರೆ ಅವರು ನಮಗೆ ತೃಪ್ತಿಯಾಗಿ ವಾಪಸ್ ಕೊಡ್ತಾ ಇರ್ತಾರೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಹಣ್ಣಿಡೋಣ. ಮಿಕ್ಸ್ ಥರ ಹಣ್ಣಾದರೂ ಇಡ್ಬೋದು, ಅವಿಲ್ಲ ಅಂತಂದರೆ 2 ಬಾಳೆಹಣ್ಣು ಇಟ್ಟರು ಓಕೆನೆ. ಸ್ವಲ್ಪ ನಮ್ಮ ಮನೇಲಿ ಇದ್ದಾವೆ ಅನ್ನೋ ದೃಷ್ಟಿಯಿಂದ ನಾನು ಬೇರೆ ಹಣ್ಣುಗಳನ್ನ ಇಟ್ಟಿದ್ದೀನಿ, ಇಟ್ಟರೆ ಒಳ್ಳೆಯದು. ಹಂಗಾಗಿ ಅದ್ರ ಜೊತೆಗೆ ಒಂದು ಕಾಯಿ ಇಡ್ತಾಯಿದ್ದೀನಿ. ಕಾಯಿ ಕೂಡ ಇಡಬೇಕು ಮಡ್ಲಕ್ಕಿ ಜೊತೆಗೆ. ಅಮ್ಮನವ್ರಿಗೆ ಬೇರೆಯವ್ರಿಗೆ ಕೊಡಲಿಲ್ಲ ಅಂದರೂ ಅಮ್ಮನವ್ರಿಗೆ ಕೊಡ್ಬೇಕಾದ್ರೆ ಕಾಯಿ ಇಡಬೇಕು. ಅದರಲ್ಲಿ ಎಲೆ ಅಡಿಕೆ ಇಡ್ತಾಯಿದ್ದೀನಿ. 5 ಎಲೆ ಅಡಿಕೆ ಇಟ್ಟಿದ್ದೀನಿ. ಅಡಿಕೆ ಬಟ್ಲಡಿಕೆ ಅಂತ ಬರ್ತಾವೆ ನೋಡಿ, ಬಟ್ಲಡಿಕೆ ಮತ್ತು ದುಂಡಡಿಕೆ ಅಂತ ಬರ್ತಾವೆ, ಅವನ್ನಿಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಮತ್ತು ಅದ್ರ ಜೊತೆಗೆ ದಕ್ಷಿಣೆ ಇಡಬೇಕು. ದಕ್ಷಿಣೆನ ನೀವು ನೋಟ್ ಅಷ್ಟೇ ಇಡಬಾರ್ದು. 101 ರೂಪಾಯಿ, 501 ರೂಪಾಯಿ, ನಿಮ್ಮ ಅನುಕೂಲಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇಡ್ಬೋದು. ಅದ್ರ ಜೊತೆಗೆ ಮಡ್ಲಕ್ಕಿ ಸಾಮಾನು ಅಂತಲೇ ಸಿಗುತ್ತೆ. ಅದರಲ್ಲಿ 2 ಕೊಬ್ಬರಿ ಇರುತ್ತೆ, ಡ್ರೈ ಫ್ರೂಟ್ಸ್ ಇರುತ್ತೆ, ಜಾಕಾಯಿ ಇರುತ್ತೆ, ಮತ್ತು ಅರಿಶಿನ ಕೊಂಬು ಇರುತ್ತೆ. ಈ ಥರ ಎಲ್ಲ ಸಾಮಾನು ಇರುತ್ತವೆ. ಅದು ಮಡ್ಲಕ್ಕಿ ಸಾಮಾನು ಅಂತ ಅದು ಕೂಡ ಇಟ್ಟಿದ್ದೀನಿ. ಅದ್ರ ಜೊತೆಗೆ 2 ಬೆಲ್ಲ ಇಟ್ಟಿದ್ದೀನಿ. ಮತ್ತು ಬಾಗಿನ ಸಾಮಾನು ಅಂತಲೇ ಸಿಗುತ್ತೆ, ಆ ಬಾಗಿನ ಸಾಮಾನು ಕೂಡ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಈಗ ಅರಿಶಿನ ಕುಂಕುಮ ಕೂಡ ಇಲ್ಲಿ ಇಟ್ಟಿದ್ದೀನಿ. ಇಷ್ಟನ್ನು ಅಮ್ಮನವ್ರಿಗೆ ಮಡ್ಲಕ್ಕಿ ಜೋಡಿಸ್ಬಿಟ್ರೆ ಚೆನ್ನಾಗೆ. ಯಾಕಂದರೆ ಈ ಥರ ಎಲ್ಲದನ್ನು ಕರೆಕ್ಟಾಗಿ ತುಂಬಿ ನಾವು ಕೊಡೋದ್ರಿಂದ ಇದರಲ್ಲಿ ಒಂದೊಂದರಲ್ಲಿ ಒಂದೊಂದು ಸಂಕೇತ ಇರುತ್ತೆ. ಎಲೆ ಅಡಿಕೆ, ಅದರಲ್ಲೆಲ್ಲ ಎಲೆ ಅಡಿಕೆ ತುದಿಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇರುತ್ತದೆ. ಮುತ್ತೈದರಿಗೆ ಅರಿಶಿನ ಕುಂಕುಮ ನೀಡಿ ತಾಂಬೂಲ ಕೊಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗಿ ಸದಾ ಸೌಭಾಗ್ಯ ಮತ್ತು ಶಾಂತಿ ನೆಲೆಸುತ್ತಾಳೆ ಎಂಬ ಸಂಕೇತದಿಂದ ಇದನ್ನು ಕೊಡ್ತಾರೆ. ಸುಮ್ಮನೆ ಯಾವುದನ್ನು ಸುಮ್ಮನೆ ಅನಾವಶ್ಯಕ ಯಾವುದೂ ಮಾಡಲ್ಲ. ಎಲ್ಲದೂ ಅದರಲ್ಲಿ ಏನೋ ಒಂದು ಮಹತ್ವ ಇರೋದ್ರಿಂದಲೇ ಮಾಡಿರ್ತಾರೆ. ಮಡ್ಲಕ್ಕಿ ಕೊಡೋ ಉದ್ದೇಶ ಏನಂದರೆ ವಂಶಾಭಿವೃದ್ಧಿ ಮತ್ತು ಸೌಭಾಗ್ಯದ ಸಂಕೇತ ಆಗಿರುತ್ತೆ. ಅಕ್ಕಿ ಅಂದರೆ ಸಮೃದ್ಧಿ ಮತ್ತು ಬೆಳವಣಿಗೆಯ ಸಂಕೇತ. ತೆಂಗಿನಕಾಯಿ ಅಂದರೆ ಸಂತಾನ ಮತ್ತು ಸಂಪತ್ತಿನ ಸಂಕೇತ. ಅರಿಶಿನ ಕುಂಕುಮ, ಬಳೆ, ಸೀರೆ ಮತ್ತು ಮಂಗಳಕರ ವಸ್ತುಗಳೆಲ್ಲ ಇರುತ್ತವೆ. ಅವನ್ನೆಲ್ಲ ಮಡಿಲಿಗೆ ಹಾಕಿ ಹಾರೈಸುವುದರಿಂದ ಕುಟುಂಬದಲ್ಲಿ ಸೌಭಾಗ್ಯ ಹೆಚ್ಚಾಗುತ್ತದೆ, ಮನೆತನ ಬೆಳೆಯುತ್ತದೆ, ವಂಶಾಭಿವೃದ್ಧಿ ಜಾಸ್ತಿ ಆಗುತ್ತೆ ಅನ್ನುವ ಒಂದು ನಂಬಿಕೆಯಿಂದ ಇವನ್ನೆಲ್ಲ ನಾವು ಅಮ್ಮನವ್ರಿಗೆ ಕೊಡ್ತಾ ಇರ್ತೀವಿ. ನಮ್ಮಲ್ಲಿರುವ ಧಾನ್ಯ ಮತ್ತು ಮಂಗಳ ದ್ರವ್ಯಗಳು ಇನ್ನೊಬ್ಬರಿಗೆ ದಾನ ನೀಡುವುದರಿಂದ ಮನೆಯಲ್ಲಿ ಧನ, ಧಾನ್ಯ ಮತ್ತು ಐಶ್ವರ್ಯ ಎಂದಿಗೂ ಕೊರತೆ ಆಗುವುದಿಲ್ಲ, ಸದಾ ತುಂಬಿ ತುಣುಕುತ್ತಾಳೆ ಎಂಬ ಭಾವನೆಯಿಂದ ಈ ಮಡ್ಲಕ್ಕಿಯನ್ನು ಕಟ್ಟುತ್ತಾರೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮನೆಗೆ ಬಂದ ಮುತ್ತೈದೆಯರಿಗೆ ತಾಂಬೂಲ ಮತ್ತು ದೇವಿಗೆ ಮಡ್ಲಕ್ಕಿ ಕೊಡುವುದು ಕೇವಲ ಆಚರಣೆ ಅಲ್ಲ, ಇದು ಲಕ್ಷ್ಮಿಯಲ್ಲಿ ಸಲ್ಲಿಸುವ ಗೌರವ. ಅಕ್ಕಿ, ತೆಂಗಿನಕಾಯಿ, ಮಂಗಳಕರ ದ್ರವ್ಯಗಳು ನೀಡಿ ಹಾರೈಸುವುದರಿಂದ ನಮ್ಮ ಮನೆಯಲ್ಲಿ ಹಾಗೂ ಬಂದವರ ಮನೆಯಲ್ಲಿ ಸದಾ ಸುಖ, ಸಮೃದ್ಧಿ ಮತ್ತು ಸೌಭಾಗ್ಯ ತುಂಬಿರಲಿ ಅನ್ನುವುದು ಉದ್ದೇಶದಿಂದ ಈ ಮಡ್ಲಕ್ಕಿ ಶಾಸ್ತ್ರನ ಮಾಡ್ತಾರೆ. ಅವ್ರಿಗೂ ಒಳ್ಳೆಯದಾಗಬೇಕು, ನಮಗೂ ಒಳ್ಳೆಯದಾಗಬೇಕು ಎಂಬ ದೃಷ್ಟಿಯಿಂದ ಮಡ್ಲಕ್ಕಿ ಅಂತ ಕಟ್ತಾರೆ. ಇದನ್ನು ಈ ಕಡೆ ಸಪ್ರೇಟ್ ತಟ್ಟೆಯಲ್ಲಿ ಇಡ್ತೀನಿ. ಯಾಕಂದರೆ ಅಷ್ಟು ಒಂದೇ ತಟ್ಟೆಯಲ್ಲಿ ಇಡೋದ್ರಿಂದ ನೋಡ್ಲಿಕ್ಕೆ ಅಷ್ಟು ಚೆಂದ ಕಾಣೋದಿಲ್ಲ. ಅದಕ್ಕೋಸ್ಕರ ಬೇರೆ ಬೇರೆ ಸಪ್ರೇಟ್ ಇಟ್ಟರೆ ಸ್ವಲ್ಪ ಚೆಂದ ಕಾಣ್ತೈತೆ, ನಿಮಗೂ ಅರ್ಥ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು 2 ತಟ್ಟೆಯಲ್ಲಿ ಇಡ್ತೀನಿ. ನಿಮ್ಮದು ದೊಡ್ಡದು ಒಂದೇ ತಟ್ಟೆ ಇತ್ತು ಅಂದರೆ ಒಂದೇ ತಟ್ಟೆಯಲ್ಲಿ ಅಷ್ಟು ಇಡ್ಬೋದು. ನಂದು ಒಂದು ತಟ್ಟೆಯಲ್ಲಿ ಅಷ್ಟು ಇಡಿಸ್ಲಿಲ್ಲ. ಅದಕ್ಕೋಸ್ಕರ ನಾನು ಈ ಕಡೆ ಬೇರೆ ತಟ್ಟೆಯಲ್ಲಿ ಸೀರೆ ಮತ್ತು ಅರಿಶಿನ ಕುಂಕುಮ, ಬಳೆ ಮತ್ತು ಹೂವು ಮತ್ತು ಮುತ್ತೈದೆಗೆ ಏನು ಕೊಡಬೇಕಾದು ಮತ್ತು ಅದ್ರ ಜೊತೆಗೆ ಎಲೆ ಅಡಿಕೆ ಕೂಡ ಅದರಲ್ಲೂ ಇದರಲ್ಲೂ ಇಟ್ಟಿದ್ದೀನಿ. ಮತ್ತು ಸಪ್ರೇಟ್ ಇಡಬಾರ್ದು, ಎಲೆ ಅಡಿಕೆ ಇಲ್ದಲೇ ಇಡಬಾರ್ದು ಯಾವುದೇ ಆಗಲಿ. ಅದು ಇಟ್ಟರೆ ಒಳ್ಳೆಯದು, ಮಂಗಳಕರ ವಸ್ತು ಅಂದರೆ ಅದೇನೆ. ಹಂಗಾಗಿ ಅದಕ್ಕೋಸ್ಕರ ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಬಂದಿರೋ ಅಂಥ ಮುತ್ತೈದೆಯರಿಗೆ ಕೊಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅವ್ರಿಗೆ 2 ಬಾಳೆಹಣ್ಣು ಇಡ್ತಾಯಿದ್ದೀನಿ ಮತ್ತು 2 ಎಲೆ 2 ಅಡಿಕೆ ಇಡ್ತಾಯಿದ್ದೀನಿ ಅಷ್ಟೇ. ಮತ್ತು 2 ಬಾಳೆಹಣ್ಣು ಇಡ್ತಾಯಿದ್ದೀನಿ. ಬೇರೆ ಯಾವುದಾದ್ರೂ ಹಣ್ಣು ಇದ್ದರೆ ಇಡ್ಬೋದು. ಆದರೆ ಏನೇ ಒಂದು ಶುಭ ಕಾರ್ಯ ಮಾಡಬೇಕಂದ್ರೆ ಬಾಳೆಹಣ್ಣು ಯೂಸ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಂಗಾಗಿ ಅದು ಶುಭದ ಸಂಕೇತ ಅಂತ ಹೇಳ್ತಾರೆ. ಹಾಗಾಗಿ ಅದ್ರ ಜೊತೆಗೆ ಒಂದು ಬ್ಲೌಸ್ ಪೀಸ್ ಇಟ್ಟಿದ್ದೀನಿ, ಹೂವು ಇಟ್ಟಿದ್ದೀನಿ ಮತ್ತು ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಕಾಯನ್ನು ಇಡ್ತಾಯಿದ್ದೀನಿ. ನೀವು ಎಷ್ಟಾದರೂ ಆಯಿತು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ 1 ರೂಪಾಯಿ 2 ರೂಪಾಯಿ ದಕ್ಷಿಣೆ ಇಲ್ದಲೇ ಈ ಥರ ತಾಂಬೂಲ ಕೊಡಬಾರ್ದು. ಹಾಗಾಗಿ 1 ರೂಪಾಯಿ 2 ರೂಪಾಯಿ ಥರ ಕಾಯನ್ನಾದರೂ ಇಡ್ಬೋದು. ನಾನು 5 ರೂಪಾಯಿ ಕಾಯನ್ನು ಇಟ್ಟಿದ್ದೀನಿ. ಮತ್ತು ಅದ್ರ ಜೊತೆಗೆ
ಅರಿಶಿನ ಕುಂಕುಮ ಕೂಡ ಇದೇ ತಟ್ಟೆಲಿ ಇಟ್ಟಿದ್ದೀನಿ. ನೀವು ಪ್ಯಾಕೆಟ್ ತಂದಿಡ್ತೀರಾ ಅಂದ್ರೆ ಪ್ಯಾಕೆಟ್ ತಂದಿಡ್ಬೋದು. ಆದರೆ ನಾವು ಮನೆಗೆ ಬಂದಾಗ ಸ್ವಲ್ಪ ಹಣಿಗೆ ನಾವು ಮುತ್ತೈದರಿಗೆ ಮೂಗಿಗೆ, ಕೈಯಿಗೆ, ಹಣೆಗೆ ಮತ್ತು ತಾಳಿಗೆಲ್ಲ ಹಚ್ಚಿತೀವಲ್ಲ, ಹಂಗೆ ಹಚ್ಚಿದ್ರೇ ಅದಕ್ಕೆ ಶ್ರೇಷ್ಠ. ಹಾಗಾಗಿ ನೀವು ಎಷ್ಟೇ ಪ್ಯಾಕೆಟ್ ಕೊಡ್ತಾ ಇದ್ದೀರಾ ಅಂದ್ರೂ ಕೈಯಿಂದ ಹಚ್ಚಿದಾಗಲೇ ಅದಕ್ಕೆ ಒಂದು ವ್ಯಾಲ್ಯೂ ಬರೋದು. ಅದಕ್ಕೋಸ್ಕರ ಅದಕ್ಕೆ ಬಳೆ ಎಲ್ಲ ಕೊಟ್ಬಿಟ್ಟು ಅದು ತಾಂಬೂಲ ಹೆಣ್ಮಕ್ಳಿಗೆ ಕೊಡೋದು. ಮುತ್ತೈದರಿಗೆ ಬಂದಾಗ ಕೊಡಲಿಕ್ಕೆ ತಾಂಬೂಲ. ಕಳಸಕ್ಕೆ ಇಷ್ಟೆಲ್ಲ ವಸ್ತುಗಳು ಹಾಕಿದರೆ ಇವೆಲ್ಲ ಲಕ್ಷ್ಮಿಗೆ ತುಂಬ ಪ್ರಿಯವಾದ ವಸ್ತುಗಳು. ಅದಕ್ಕೋಸ್ಕರ ಈ ವಸ್ತುಗಳು ಹಾಕಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸಮೃದ್ಧಿ ಆಗುತ್ತೆ, ನಕಾರಾತ್ಮಕ ಶಕ್ತಿ ಎಲ್ಲ ದೂರ ಆಗುತ್ತೆ ಅನ್ನೋ ಉದ್ದೇಶದಿಂದ ಕವಡೆಗಳು 5 ತಾಂಡಿದ್ದೀನಿ. ಇದು ಹಾಕೋದ್ರಿಂದ ಧನಾಕರ್ಷಣೆ ಜಾಸ್ತಿ ಆಗುತ್ತೆ, ದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮತ್ತು ಲಕ್ಷ್ಮಿಗೆ ಇವು ತುಂಬ ಅತ್ಯಂತ ಪ್ರಿಯ ಆಗಿರೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗಿ ಸಂಪತ್ತು ಹೆಚ್ಚಾಗುತ್ತದೆ ಕವಡೆ ಹಾಕೋದ್ರಿಂದ. ಶ್ರೀಚಕ್ರ ಅಂದರೆ ಸಕಲ ದೇವತೆಗಳ ಆಶೀರ್ವಾದ ಮತ್ತು ವಾಸ್ತು ದೋಷದ ಶಮನ ಅಂತಲೇ ಹೇಳ್ಬೋದು. ಕಮಲದ ಹೂವು ಮಹಾಲಕ್ಷ್ಮಿ ಆಸನ. ಕಮಲದ ಬೀಜ ಕಳಸದಲ್ಲಿ ಹಾಕೋದ್ರಿಂದ ಲಕ್ಷ್ಮಿ ದೇವಿ ಒಂದೇ ಕಡೆ ಸ್ಥಿರವಾಗಿ ನೆಲೆಸುತ್ತಾಳೆ ಅನ್ನುವ ಉದ್ದೇಶದಿಂದ ಅದನ್ನು ಕಮಲದ ಬೀಜನ ಅದು ಕಳಸದಲ್ಲಿ ಹಾಕೋದ್ರಿಂದ ಬಡತನ ನಿವಾರಣೆ ಆಗುತ್ತದೆ ಎಂಬ ಬಲವಾದ ನಂಬಿಕೆ ಇರುತ್ತದೆ. ಅದಕ್ಕೋಸ್ಕರ ಮತ್ತು ಎಡೆಮುರಿ ಬಲಮುರಿ ಅಂತ ಹೇಳ್ತಾರಲ್ಲ, ಇದು ಹಾಕೋದ್ರಿಂದ ಎಡೆಮುರಿ ಕಾಯಿ ಹಾಕೋದ್ರಿಂದ ಕಷ್ಟಗಳು ಮತ್ತು ಮನೆಯಲ್ಲಿದ್ದ ತೊಂದರೆಗಳು ನಿವಾರಿಸುವ ಶಕ್ತಿ ಹೊಂದಿದೆ. ಅದಕ್ಕೋಸ್ಕರ ಪೂಜೆಯಲ್ಲಿ ಇದನ್ನು ಬಳಸೋದರಿಂದ ನಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಂಪೂರ್ಣವಾಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನು ಎಡೆಮುರಿ ಹಾಕ್ತಾರೆ. ಮತ್ತು ಡ್ರೈ ಫ್ರೂಟ್ಸ್ ಕೂಡ ಹಾಕೋದ್ರಿಂದ ಲಕ್ಷ್ಮಿಯ ಅನುಗ್ರಹ ನಮಗೆ ಜಾಸ್ತಿ ಸಿಗುತ್ತೆ, ಅನ್ನಪೂರ್ಣೇಶ್ವರಿ ಸಮೃದ್ಧಿಯಾಗಿ ನಮ್ಮ ಮನೆಗೆ ಬೆಳೀತಾಳೆ ಅನ್ನೋ ಉದ್ದೇಶದಿಂದ ಈ ಡ್ರೈ ಫ್ರೂಟ್ಸ್ನ ಹಾಕ್ತಾರೆ. ಅದ್ರ ಜೊತೆಗೆ ಒಂದು ಗೋಲ್ಡ್ ಹಾಕ್ತೀವಿ. ಏನೇ ಅಂತ ಸಮೃದ್ಧಿ ಆಗ್ತೈತಿ, ಇದರಲ್ಲಿ ಏನೇ ಹಾಕಿರೋ ಸಮೃದ್ಧಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಗೋಲ್ಡ್ ಹಾಕಿದ್ರೆ ನಮ್ಮ ಮನೆಗೆ ಗೋಲ್ಡ್ ಜಾಸ್ತಿ ಆಗಲಿ ಅನ್ನೋ ಉದ್ದೇಶದಿಂದ ಗೋಲ್ಡನ್ನು ಹಾಕ್ತೀವಿ. ಬೆಳ್ಳಿ ಇಲ್ಲ ಬಂಗಾರ ಏನಾದರೂ ಹಾಕ್ಬೋದು. ಅದಾದಮೇಲೆ ಹೂವು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಹಾಕಬೇಕು. ಮತ್ತು ಇದಕ್ಕೆ ಇದು ಲವಂಚ ಬೇರು ಕೂಡ ಹಾಕಬೇಕು. ನಾನು ಲವಂಚ ಬೇರು ಹಾಕೋದನ್ನು ಮರ್ತುಬಿಟ್ಟಿದ್ದೀನಿ, ಹಂಗಾಗಿ ತಂದಿದ್ದೀನಿ ಆದರೆ ಹಾಕಲಿಲ್ಲ. ಅದಕ್ಕೋಸ್ಕರ ಲವಂಚ ಬೇರು ಹಾಕಬೇಕು. ಮತ್ತು ಒಂದು ಇದು ಏನಪ್ಪ ಅಂದರೆ ಅಡಿಕೆ ಅಂದರೆ ದಪ್ಪ ದುಂಡು ಅಡಿಕೆ ಇರುತ್ತೆ ನೋಡಿ, ಆ ದುಂಡು ಅಡಿಕೆ ಕೂಡ ಇದರಲ್ಲಿ ಹಾಕಬೇಕು. ಹಾಕ್ಬಿಟ್ಟು 5 ಎಲೆ ಇಟ್ಬಿಟ್ಟು ಈಗ ಕಳಸ ಸ್ಥಾಪನೆ ಮಾಡಿಬಿಟ್ರೆ ನಿಜವಾಗ್ಲೂ ನಮ್ಗೆ ಏನೇ ಅಂದ್ಕೊಂಡ್ವಿ, ಏನೇ ಕೆಲಸ ಸ್ಟಾರ್ಟ್ ಮಾಡ್ಬೇಕಂದ್ರೂ ಈ ಥರ ಎಲ್ಲ ಹಾಕಿ ನಾವು ಕೆಲಸ ಸ್ಟಾರ್ಟ್ ಮಾಡಿದರೆ ನಿಜವಾಗ್ಲೂ ನೆಕ್ಸ್ಟ್ ಇಯರ್ಗೆ ನಮ್ಗೆ ಒಳ್ಳೇದಾದೇ ಆಗುತ್ತೆ. ಅದಕ್ಕೋಸ್ಕರ ಈ ಕಳಸಾರಾಧನೆಯನ್ನು ಈ ಥರ ಮಾಡೋದ್ರಿಂದ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ಈ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ಹೊಸಬ್ರಿಗೆ ಒಂದು ರಿಕ್ವೆಸ್ಟ್, ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಚಾನಲ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.